ನಮಗೆ ಹಂದಿ ಅಂತ ಹೋಲಿಸ್ತೀಯ? ಆಯಿತು, ಹಂದಿ ಅಂದರೆ ಏನು? ವಿಷ್ಣುವಿನ ಅವತಾರ. ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದು ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗೆ ಅಂತ ನಿಯತಿ ಅಂತಾರೆ. ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನೇ ದೇವ್ರಿಗೆ ಹೋಲಿಸಿದೆಯಾ? ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್, ದೊಡ್ಡ ಮನುಷ್ಯ. ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ, ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ನೋಡಿ, ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ, ನಿಮಗೂ ಬೈತಾರೆ. ನಿಮಗೇನು ಬಿಟ್ಟಿದಾರೇನು? ಬಿಟ್ಟಿಲ್ಲ, ನಿಮಗೂ ಬಿಟ್ಟಿಲ್ಲ. ಯಾವ ಸ್ವಾಮೀಜಿಗಳು ಧರ್ಮ ಸಂಸ್ಕೃತಿ ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶರು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾರೆ, ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯಲ್ಲ, ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತೀಯಲ್ಲ. ನೀನು ಪೇಮೆಂಟ್ ಗಿರಾಕಿ. ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಪಡ್ತೀವಿ? ನಮ್ಮ ಹತ್ರ ಎಲ್ಲ ಮಾಹಿತಿ ಇದಾವೆ. ಹುಷಾರ್. ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ, ಮಾಧ್ಯಮ ಸ್ನೇಹಿತರಿಗೆ, ಈ ಮಾರಿ ಕೋಣನ್ ಬಿಡ್ತಾರೆ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ. ಅದು ಬರೀ ಕೋಣ ಹೋಗಿ ಮಾರಿ ಕೋಣ ಆಗುತ್ತೆ. ಮಾರಿ ಕೋಣ ಆದಾಗ ಏನಾಗುತ್ತೆ? ಹಳ್ಳಿಗಳಲ್ಲಿ 5 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ ಕೋಣವನ್ನು ಬಲಿ ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ. ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ. ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದರೆ ಚೆನ್ನ ಹೊಳೆಯು ಎಂತ ಎಣ್ಣೆ ಹಾಕ್ತಾರ? ಅಲ್ಲೆಣ್ಣೆ ಅಂದರೆ ಪಳ 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 ಹೊಳಿಬೇಕು. ಹಂಗೆ ಮಸಾಜ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ? ಉಪ್ಪಿನ ನೀರು ಕುಡಿಸ್ತಾರೆ. ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರೆ. ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ. ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ. ಅದೇ ರೀತಿ ನಿನಗೆ ಮಾರಿ ಕೋಣಂಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು. ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಆಗ್ಬಿಡ್ತೀಯ? ವಿಜಯೇಂದ್ರ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಹಾಕಿಯ? ಸಾಧ್ಯವೇ ಇಲ್ಲ. ನೀನು ಯಾವತ್ತೂ ದೊಡ್ಡ ಮನುಷ್ಯ ಆಗಲ್ಲ.